ಪ್ರೈಸ್ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವೂ ಮಹಿಮೆಯು ಸದಾಕಾಲವೂ ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಜ್ಞಾನೋಕ್ತಿಗಳ 3ನೇ ಅಧ್ಯಾಯ 11 ಮತ್ತು 12ನೇ ವಾಕ್ಯ. ಪ್ರಾವರ್ಬ್ಸ್ ಚಾಪ್ಟರ್ 3 ವರ್ಸ್ 11-12. ನನ್ನ ಮಗನೇ, ಯೆಹೋವನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಮಾತ್ರವಲ್ಲದೆ ಆತನ ತಿದ್ದುವಿಕೆಗೆ ಬೇಸರಗೊಳ್ಳಬೇಡ. ಏಕೆಂದರೆ ತಾನು ಮೆಚ್ಚುವ ಮಗನನ್ನು ತಂದೆಯೂ ಶಿಕ್ಷಿಸುವಂತೆ ಯೆಹೋವನು ಯಾರನ್ನು ಪ್ರೀತಿಸುತ್ತಾನೋ ಅವನನ್ನು ಆತನು ತಿದ್ದುವನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ನನ್ನ ಮಗನೇ, ನೀನು ಯೆಹೋವನ ತಿದ್ದುವಿಕೆಯನ್ನು ತಾತ್ಸಾರ ಮಾಡಬೇಡ. ಅಷ್ಟು ಮಾತ್ರ ಅಲ್ಲ, ಆತನ ತಿದ್ದುವಿಕೆಗೆ ಬೇಸರಗೊಳ್ಳಬೇಡ. ದೇವರ ಶಿಕ್ಷೆ ತಿದ್ದುವಿಕೆ ಯಾವುದಾಗಿದೆ? ನಮಗೆ ದೇವರ ವಾಕ್ಯವಾಗಿದೆ. ಏಕೆಂದರೆ ವಾಕ್ಯದ ಪ್ರಕಾರವಾಗಿ ನಾವು ನಡೆಯೋದೇ ವಾಕ್ಯ ನಮ್ಗೆ ಏನು ಹೇಳುತ್ತೆ, ಏನು ಹೇಳುತ್ತೆ ಅದನ್ನೇ ಕಾರ್ಯ ಮಾಡೋದು. ಪ್ರತಿಯೊಬ್ಬರ ಜೀವಿತಲ್ಲೂ ಏನು ಹೇಳಿರುತ್ತೆ ಅದು ಯಥಾರ್ಥವಾಗಿ ನಮ್ಮ ಜೀವಿತಗಳಲ್ಲಿ ಅದಾಗಿದ್ದ ಕಾರ್ಯ ಮಾಡುವಂಥದ್ದಾಗಿರುತ್ತೆ. ಯೇಸು ಕ್ರಿಸ್ತರು ಸಹ ಹೇಳ್ತಾರೆ, ನನ್ನನ್ನು ತಾತ್ಸಾರ ಮಾಡಿ ನನ್ನ ವಾಕ್ಯಗಳನ್ನ ತಿರಸ್ಕಾರ ಮಾಡ್ತಕ್ಕಂಥವನಿಗೆ ತೀರ್ಪು ಮಾಡ್ತಕ್ಕಂಥದ್ದು ಒಂದಿದೆ, ಅದು ನಾನು ಹೇಳಿದ ಮಾತೆ ಅಂತ. ಸೊ ನಾನೆಲ್ಲ ತೀರ್ಪು ಮಾಡ್ತಕ್ಕಂಥದ್ದು, ನಾನು ಹೇಳಿರುವ ಈ ಮಾತೆ ನಮ್ಮ ತೀರ್ಪು ಮಾಡ್ತಕ್ಕಂಥದ್ದು ಹೇಳ್ತೆ. ದೇವರಿಗೆ ಸ್ತೋತ್ರ. ಆದರೆ ತೀರ್ಪು ಅಂತೇನು, ವಾಕ್ಯ ಏನು ಹೇಳುತ್ತೆ ಅದನ್ನು ಯಥಾರ್ಥವಾಗಿ ನಡೆಸುವಂಥದ್ದಾಗಿರುತ್ತೆ. ಬಹಳ ಪ್ರಮುಖವಾಗಿ 2 ತಿಮೋತಿ ಪುಸ್ತಕದಲ್ಲಿ ವಾಕ್ಯ ಭಾಗ 3ನೇ ಅಧ್ಯಾಯ 15ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೆ. 2 ತಿಮೋತಿ ಚಾಪ್ಟರ್ 3 ವರ್ಡ್ 15-17. ಚಿಕ್ಕಂದಿನಿಂದಲೂ ನೀನು ಪವಿತ್ರ ಗ್ರಂಥಗಳನ್ನು ತಿಳಿದವನಾಗಿದ್ದೀಯಲ್ಲ, ಅವು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆಗೆ ನಡೆಸುವಂಥ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ. ಪವಿತ್ರ ಗ್ರಂಥವೆಲ್ಲವೂ ದೇವರಿಂದ ಪ್ರೇರಿತವಾದದ್ದು. ಅದು ಎಲ್ಲ ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿಯ ಶಿಕ್ಷಣಕ್ಕೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪರಿಪೂರ್ಣನಾಗಿ ಸಕಲ ಸತ್ಕಾರ್ಯಗಳಿಗೆ ಸನ್ನದ್ಧನಾಗುವನು. ದೇವರಿಗೆ ಸ್ತೋತ್ರ. ವಾಕ್ಯ ನಮ್ಮನ್ನು ನಡೆಸುವ ಮಾರ್ಗಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟಾಗ ಅದು ನಮ್ಮನ್ನು ಎಲ್ಲಿ ನಡೆಸುತ್ತೆ ಅಂದರೆ ಪರಿಪೂರ್ಣತೆಗೆ ನಡೆಸಿ ನಿಲ್ಲಿಸುತ್ತೆ. ಸೊ ನಮ್ಮನ್ನು ಮಧ್ಯಂತರದಲ್ಲಿ ಕೈ ಬಿಡ್ತಕ್ಕಂಥದ್ದಲ್ಲ, ಅಷ್ಟು ಮಾತ್ರ ಅಲ್ಲ, ನಮ್ಮನ್ನು ಅರ್ಧದಲ್ಲಿ ನಿಲ್ಲಿಸ್ತಕ್ಕಂಥದ್ದು ಇಲ್ಲ. ಅದು ಕಂಪ್ಲೀಟಾಗಿ ನಮ್ಮನ್ನು ಅದನ್ನೇನು ಮಾಡುತ್ತೆ ಅಂದರೆ ಪರಿಪೂರ್ಣತೆ ತಗೊಂಡೋಗುತ್ತೆ. ಏನು ಮಾಡುತ್ತೆ? ಇಲ್ಲಿ ವಾಕ್ಯ ಬರೀತಕ್ಕಂಥವ್ರು ಯಾರು ಅಂದರೆ ಅಪೊಸ್ತಲ ಪೌಲನು ತಿಮೋತಿನಿಗೆ ಬರತಕ್ಕಂಥದ್ದು. ತಿಮೋತಿ ಹೇಳ್ತಿದ್ದಾನೆ, ತಿಮೋತಿ, ನೀನು ಚಿಕ್ಕ ವಯಸ್ಸಿಂದನೂ ದೇವರ ವಾಕ್ಯವನ್ನು ಬಲ್ಲವನಾಗಿದ್ದೀಯ. ಆ ವಾಕ್ಯದ ರಹಸ್ಯ ಏನು, ಮಹತ್ವವೇನು, ಶಕ್ತಿ ಏನು, ಸತ್ಯತೆ ಏನು ಅನ್ನೋದು ನಿನಗೆ ಗೊತ್ತಿದೆ. ಯೇಸು ಕ್ರಿಸ್ತಲ್ಲಿರ್ತಕ್ಕಂಥ ನಂಬಿಕೆಯ ಮೂಲಕವಾಗಿ ನಮಗೆ ರಕ್ಷಣೆ ಉಂಟಾಗ್ತಕ್ಕಂಥವ್ರನ್ನ ಅದು ಆ ವಾಕ್ಯ ಬಗ್ಗೆ ನಮಗೆ ಬರೆಯಲ್ಪಟ್ಟಿದೆ. ಸೊ ಹಾಗಾಗಿ ಅದು ನಮ್ಮನ್ನು ಎಲ್ಲಿಗೆ ನಡೆಸುತ್ತೆ ಅಂದರೆ ನಮಗೆ ಉಪದೇಶಿಸುತ್ತೆ, ನಮ್ಮನ್ನು ಖಂಡಿಸುತ್ತೆ, ನಮ್ಮನ್ನು ತಿದ್ದುತ್ತೆ. ಅಷ್ಟು ಮಾತ್ರ ಅಲ್ಲ, ನಮ್ಮನ್ನು ನೀತಿ ಶಿಕ್ಷಣಕ್ಕೆ ನಡೆಸುತ್ತೆ. ಬರೀ ನಮ್ಮನ್ನು ನೀತಿ ಶಿಕ್ಷಣಕ್ಕೆ ನಡೆಸಿ ನಮ್ಮನ್ನು ಬಿಟ್ಬಿಡುತ್ತೆ ಅಂದರೆ ಇಲ್ಲ, ಪರಿಪೂರ್ಣತೆಗೆ ತಗೊಂಡೋಗ್ಬಿಡುತ್ತೆ. ಆ ಪರಿಪೂರ್ಣತೆ ತಗೊಂಡೋಗೋದು ಮಾತ್ರ ಅಲ್ಲ, ಸಕಲ ಸತ್ಕಾರ್ಯಗಳಿಗೆ, ಸನ್ಮಾನಗಳಿಗೆ, ಗೌರವಕ್ಕೆ, ಮೇಲುಗಳಿಗೆ, ಆಶೀರ್ವಾದಗಳಿಗೆ ಯೋಗ್ಯರನ್ನಾಗಿ ಪಾತ್ರರನ್ನಾಗಿ ತಗೊಂಡು ನಿಲ್ಲಿಸುತ್ತೆ. ಸೊ ಹಾಗಾಗಿ ಪ್ರೀತಿದ್ರ ಮಕ್ಕಳೇ, ವಾಕ್ಯ ಎಲ್ಲ ಜೀವಿತಲ್ಲೂ ಸಹ ಪರೀಕ್ಷೆ ಮೊದಲನೇದಾಗಿ ನಮ್ಮೆಲ್ಲರ ಜೀವಿತಲ್ಲೂ ಸಹ ನಮ್ಮ ನಂಬಿಕೆಗೆ ಪರೀಕ್ಷೆಗಳಿರುತ್ತೆ. ಆ ನಂಬಿಕೆ ಪರೀಕ್ಷೆಯಲ್ಲೇ ನಾವು ಹಾದೋಗಬೇಕು. ಆ ನಂಬಿಕೆ ಪರೀಕ್ಷೆಯಲ್ಲಿ ನಾವು ಹಾದೋಗಿ ಬಂದರೆ ನಾವಾಗಿ ಪರಿಪೂರ್ಣರಾಗಕ್ಕಾಗಲ್ಲ, ದೇವರೇ ನಮಗೆ ಸಹಾಯ ಮಾಡುವವರಾಗಿರ್ತಾರೆ. ಆ ನಂತರ ನಾವು ಯಾವ ಆಶೀರ್ವಾದಗಳನ್ನ ಬೇಡ್ತೀವಿ, ಆ ಆಶೀರ್ವಾದಗಳ ತಕ್ಕಾಗಿ ನಮ್ಮನ್ನು ಅದು ರೂಪಿಸುತ್ತೆ. ನಮ್ಮನ್ನು ಶಿಕ್ಷಿಸಬೇಕು ಅನ್ನೋದೇನು ದೇವರ ಆಸೆ ಅಲ್ಲ, ನಮ್ಮನ್ನು ಆ ಮಾರ್ಗಕ್ಕೆ ರೂಪಿಸುತ್ತೆ. ನಾವು ಹೊಂದ್ಕೋಬೇಕಾಗಿರೋ ಕಾರ್ಯಕ್ಕಾಗಿ ನಮ್ಮನ್ನು ಅದು ರೂಪಿಸುತ್ತೆ. ಅಲ್ಲಿ ಕಷ್ಟ ಪರೀಕ್ಷೆಗಳಿರುತ್ತೆ ನಿಜ. ಅದನ್ನು ನಾವು ಹಾದು ಹೋಗಬೇಕಾದ್ರೆ ದೇವರ ನಮಗೆ ಸಹಾಯ ಮಾಡ್ತಾರೆ. ನಾವು ಹಾದು ಹೋದ್ಮೇಲೆ ನಮ್ಮನ್ನು ಯಾವ ಸ್ಥಾನದಲ್ಲಿ ತಗೊಂಡು ನಿಲ್ಲಿಸಬೇಕು ಆ ಸ್ಥಾನಕ್ಕೆ ತಗೊಂಡೋಗಿ ಬಿಡುತ್ತೆ ವಾಕ್ಯ.
ಸೊ ಹಾಗಾಗಿ ನಂಬಿಗಸ್ತರಾಗಿ ನಾವು ವಾಕ್ಯಕ್ಕೆ ವಿಧೇಯರಾಗಬೇಕು. ಯಾಕೆಂದರೆ ನಾವು ಪರಿಪೂರ್ಣರಾಗಬೇಕು, ನಾವು ಸಕಲ ಸತ್ಕಾರ್ಯಗಳಿಗೆ ಸನ್ನದ್ಧರಾಗಬೇಕು, ನಾವು ಗೌರವಕ್ಕೆ, ಮೇಲುಗಳಿಗೆ, ಆಶೀರ್ವಾದಗಳಿಗೆ ನಾವು ಪಾತ್ರರಾಗಬೇಕು. ಅಂದರೆ ನಡೆದು ಹೋಗ್ತಕ್ಕಂಥ ಮಾರ್ಗದಲ್ಲಿ ಎಲ್ಲೂ ಸಹ ನಮ್ಮನ್ನು ದೇವ್ರ ಕೈ ಬಿಡಲ್ಲ, ನಮ್ಮನ್ನು ನಡೆಸ್ತಾರೆ, ನಂಬಿಗಸ್ತರ ನಡೆಸ್ತಾರೆ ಜೊತೆಯಲ್ಲಿ. ಸೊ ಹಾಗಾಗಿ ಆ ಮಾರ್ಗದಲ್ಲಿರ್ತಕ್ಕಂಥ ಪರೀಕ್ಷೆಗಳು ಸ್ವಲ್ಪ ಏಳು ಬೀಳುಗಳಿರುತ್ತೆ. ಆ ಏಳು ಬೀಳುಗಳಿಗೆ ನಾವು ನಂಬಿಗಸ್ತರ ವಿಧೇಯರಾಗಲೇಬೇಕು, ಒಪ್ಪಿಸ್ಕೊಟ್ಟಾಗ ವಾಕ್ಯ ನಮ್ಮನ್ನು ಪರಿಪೂರ್ಣತೆಗೆ ತೊಗೊಂಡೋಗಿ ನಿಲ್ಲಿಸುತ್ತೆ. ಸೊ ಹಾಗಾಗಿ ನಂಬಿಗಸ್ತರಾಗಿ ವಾಕ್ಯಕ್ಕೆ ವಿಧೇಯರಾಗೋಣ, ವಾಕ್ಯದ ಆಶೀರ್ವಾದಗಳನ್ನ, ರಕ್ಷಣೆಗಳನ್ನ ಹೊಂದ್ಕೊಳ್ಳೋಣ. ಆಮೇಲೆ ಪ್ರಾರ್ಥಿಕೊಳ್ಳೋಣ. ಸಕಲ ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ ಇರುವ ಆತನೇ, ಸರ್ವವ್ಯಾಪಿಯೇ ಸಪ್ಪ, ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ನಿಮ್ಮ ಶಿಕ್ಷೆಯನ್ನು, ಅಷ್ಟು ಮಾತ್ರ ನಿಮ್ಮ ತಿದ್ದುವಿಕೆಯನ್ನು ನಾವು ತಾತ್ಸಾರ ಮಾಡದೆ ಪ್ರೀತಿಯಿಂದಲೂ, ಗೌರವದಿಂದಲೂ, ಭಯಭಕ್ತಿಯಿಂದಲೂ, ಯಥಾರ್ಥವಂತಿಕೆಯಿಂದಲೂ ನಾವು ಅದನ್ನು ಸ್ವೀಕರಿಸ್ತೀವಿ. ಆಮೇನ್. ವಿಧೇಯರಾಗ್ತೀವಿ. ನೀವು ತಾನೇ ನಮ್ಮನ್ನು ಉಪದೇಶಿಸಿ, ಖಂಡಿಸಿ, ತಿದ್ದಿ, ನೀತಿ ಶಿಕ್ಷಣಕ್ಕೆ ಒಳಪಡಿಸಿ, ನಮ್ಮನ್ನು ಪರಿಪೂರ್ಣತೆಗೆ ನಡೆಸಿ, ಸಕಲ ಸತ್ಕಾರಕ್ಕೆ, ಗೌರವಗಳಿಗೆ, ಆಶೀರ್ವಾದಗಳಿಗೆ, ಮೇಲುಗಳಿಗೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡ್ತೀರ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಂಬಿಗಸ್ತರಾಗಿ ಒಪ್ಪಿಸ್ಕೊಡ್ತೀವಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಅದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.